ಪ್ರಸಾದ ಅಂದ್ರೆ ಮುಂದೆ ಇರ್ತೀವಲ್ಲ ನಾವು ಯಾವಾಗಲೂ, ಅದಕ್ಕೋಸ್ಕರ ಮತ್ತೆ ಬಂದಿದ್ದೀವಿ ನೋಡಿ ಅವರು ಊರಿಗೆ. ಮತ್ತೆ ಯಾವಾಗ ಬರೋದ್ ಕರೆ ಊರ ಕಡೆ? ಇವಾಗ ಆಲ್ರೆಡಿ 7:45 ಅಂದರೆ 7:45 ಆಗೈತೆ. ನಾನು ಇವಾಗ ಸ್ನಾನಕ್ಕೆ ಹೋಗ್ಬೇಕು. ಇಲ್ಲಿ ತುಂಗಭದ್ರಾ ಹೊಳೆ ಅಂತ ಇದು ಬೀಳ್ಬೇಕು. ಈ ಥರ ಇದು ಸಣ್ಣ ಹುಡುಗ ಬೀಳ್ತೇನೆ ನೋಡಿ, ಈ ಥರ ಅಡ್ಡ ಬೀಳ್ಬೇಕು. ನಾನು ಕೂಡ ಈ ಥರ ಮಾಡಿದ್ದೆ ಇವಾಗ. ಹಾಯ್ ಚಂದು ಫ್ಯಾಮ್, ಎಲ್ರಿಗೂ ಗುಡ್ ಚೈ ಚಂದು ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾನು ಈ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಲಾಗ್ನ. ಎಸ್ಟರ್ಡೇ ನೋಡಿದಿರಿ, ಅಲ್ಲಿ ಕರಿಯಮ್ಮನ ದೇವಸ್ಥಾನದಲ್ಲಿ ಸ್ಟಾರ್ಟ್ ಮಾಡಿದ್ದೆ. ನೋಡ್ತಾ ಇದ್ದೀರಾ, ಇವತ್ತು ಅಮಾವಾಸ್ಯೆ ಇದೆಯಲ್ಲ, ಅದು ನಿನ್ನೆನೂ ಕೂಡ ಇದೆ, ಅಲ್ಲ ನಿನ್ನೆ ಅಂತೀನಿ, ನಾಳೆನೂ ಕೂಡ ಇದೆ ಮತ್ತು ಇವತ್ತು ಕೂಡ ಇದೆ. ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ಒಳ್ಳೆ ಪೂಜೆನ ಮಾಡಿಸಿದ್ರು. ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಬಂದೆ. ನಾನು ಇವಾಗ ಡೈರೆಕ್ಟ್ ಏನಿಲ್ಲ, ಇಲ್ಲಿ ಬಸವಣ್ಣನ ಕಟ್ತಾ ಇದ್ರಲ್ಲ, ಇಲ್ಲಿ ಕಟ್ಟಿಲ್ಲ ಇವತ್ತು, ಆ ಕಡೆ ಆಪೋಸಿಟ್ ಕಟ್ಟಿದ್ದಾರೆ. ಇವತ್ತು ಯಾರೋ ಜಾಸ್ತಿ ಜನ ಬರ್ತಾ ಇರ್ತಾರಲ್ಲ, ಅಮಾವಾಸ್ಯೆ ಅಂದ ತಕ್ಷಣ ಜಾಸ್ತಿ ಜನ ಶಿವನ ಈ ದೇವಸ್ಥಾನಕ್ಕೆ ಬಂದೇ ಬರ್ತಾರೆ. ಅದಕ್ಕೋಸ್ಕರ ಯಾರೋ ಅಲ್ಲಿ ಕಟ್ಟಿ ಆಲ್ರೆಡಿ ನಾನು ಹಾಕ್ತಿದ್ನಲ್ಲ ಈ ಹುಲ್ಲನ್ನು, ಅದನ್ನು ಕೂಡ ಆಲ್ರೆಡಿ ಹಾಕ್ಬಿಟ್ಟು ಹೋಗಿದ್ದಾರೆ. ಯಾರೋ ಒಳ್ಳೆ ಕೆಲಸನ ಮಾಡಿದ್ದಾರೆ. ಯಾರೂ ಇಲ್ಲ ಅಂತ ಅಂದರೆ ಯಾರೂ ಇರೋದಿಲ್ಲ ಗೈಸ್, ಒಬ್ಬರು ಏನು ಮಾಡೋದಿಲ್ಲ, ಏನು ಹಾಕೋದಿಲ್ಲ, ಅದು ಹಂಗೆ ಇರಬೇಕು. ಇವತ್ತು ನಾನು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಕ್ರೇಜಿಯಾಗಿರ್ತಕ್ಕಂಥ, ತುಂಬ ವರ್ಷ ಆದಮೇಲೆ ನಾನು ಹೋಗ್ತಾ ಇರೋದು ಆಯಿತಾ. ಅವಾಗ ಸಣ್ಣರು ಇದ್ದಾಗ ಅವಾಗ ಅಮಾವಾಸ್ಯೆಗೆಲ್ಲ ಹೋಗ್ತಾ ಇದ್ವಿ. ಬಟ್ ಇವಾಗ ತುಂಬ ವರ್ಷ ಆದಮೇಲೆ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಏನು ಇವಾಗ ಹೋಗಿ ರೆಡಿ ಮಾಡಬೇಕು, ಪಟ್ಟಂತ ಬೇಗ ಹೋಗೋಣ ಬನ್ನಿ ಗೈಸ್. ನೋಡಿ ಗೈಸ್, ಬರೀ ಹುಲ್ಲನ್ನು ಹಾಕೋಗಿದ್ದಾರೆ, ಯಾರೂ ನೀರನ್ನು ಕೊಡಿಸಿಲ್ಲ. ಸೊ ಎಷ್ಟು ಕುಡಿತೈತೆ ಅಂತ ಅಂದರೆ ನಿಜವಾಗ್ಲೂ ನೋಡಿ, ಒಂದು ಬಕೆಟ್ ಫುಲ್. ನಿಜವಾಗ್ಲೂ ನನಗೆ ಈ ಥರ ಕುಡಿತು ಅಂತ ಅಂದರೆ ನಿಜ ತುಂಬ ಖುಷಿ ಅನಿಸುತ್ತೆ. ನಾನು ಅದೇ ಮೊದಲಿನ ಥರ ಹೇಳಿದ್ನೇ ರೀತಿನೇ, ನಿಜವಾಗ್ಲೂ ಬಾಯಿ ಇದ್ದರೆ ಕೇಳ್ತವೆ, ಇಲ್ಲ ಅಂತ ಅಂದರೆ ಹೆಂಗೆ ಕೇಳ್ತವೆ ಹೇಳಿ. ಅದಕ್ಕೋಸ್ಕರ ಇವಾಗ ಕುಡಿತು. ಬನ್ನಿ, ಇಷ್ಟೇ ಸಾಕು ಅನಿಸುತ್ತೆ. ಬನ್ನಿ ಇವಾಗ ಬೇಗ ಮನೆಗೆ ಹೋಗಬೇಕು. ಇವಾಗ ನನ್ನ ಐಟಮ್ಸನ್ನು ನಾನು ಇಟ್ಕೋತಿದ್ದೀನಿ, ನನ್ನ ಕ್ಲಾತ್ಸನ್ನು ನಾನು ಇಟ್ಕೋತಾ ಇದ್ದೀನಿ, ಏನೇನು ಬೇಕು ಅಲ್ಲಿಗೆ ಅಂತ. ಇದು ನೋಡ್ತಾ ಇರ್ಬೋದು, ಬ್ಯಾಗಿ ಪ್ಯಾಂಟು ಮತ್ತು ಇದೊಂದು ಶರ್ಟ್ ಇವಾಗ ಹಾಕ್ಕೊಂಡು ಹೋಗೋದು ಇದರಲ್ಲೇ. ಇದಾದಮೇಲೆ ಒಂದು ಬೆಲ್ಟು, ಇದೊಂದು ಪರ್ಫ್ಯೂಮನ್ನು ಇಟ್ಕೊಂಡಿದ್ದೀನಿ, ಅಂದರೆ ಬೇಕಾಗುತ್ತೆ ಅಂತ. ಅದಾದಮೇಲೆ ಇದೊಂದು ಶರ್ಟು, ಇದೊಂದು ಪ್ಯಾಂಟನ್ನು ಇಟ್ಕೊಂಡಿದ್ದೀನಿ. ಇದಾದಮೇಲೆ ಇದೊಂದು ಜರ್ಕಿನ ತಗೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಅಲ್ಲಿ ಹೋದ ತಕ್ಷಣ ನಾವು ಇವಾಗ ಸ್ನಾನ ಮಾಡಬೇಕು ಹೊಳೆಯಲ್ಲಿ. ಅದಕ್ಕೋಸ್ಕರ ಸ್ನಾನ ಮಾಡಿದಾದಮೇಲೆ ಅಲ್ಲಿ ಸ್ವಲ್ಪ ಚಳಿ ಇದ್ದರೆ ಅದಕ್ಕೋಸ್ಕರ ಅಂತ ಮುಂದಾಲೋಚನೆಯನ್ನು ಮಾಡಿ ಇದನ್ನು ಜರ್ಕಿನ ಇಟ್ಕೋತಾ ಇದ್ದೀನಿ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಚಾರ್ಜರ್ ಆಗಿರ್ಬೋದು, ಮತ್ತು ಇದೊಂದು ವಾಚ್ ಇವಾಗ ಹಾಕ್ಕೊಂಡಿದ್ದೀನಲ್ಲ, ಇದನ್ನು ಇಟ್ಕೊಂಡಿರ್ತೀನಿ. ಇವಾಗ ಹಾಕ್ಕೊಂಡಿದ್ದೀನಿ ಸದ್ಯಕ್ಕೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಹಾಕ್ಕೊಳ್ಳೋಕೆ ಬೇಕಲ್ಲ, ಅದಕ್ಕೋಸ್ಕರ ಇದೊಂದು ಟೀ ಶರ್ಟು, ಒಂದು ನೈಟ್ ಪ್ಯಾಂಟು ಇವಾಗ ಹಾಕ್ಕೊಂಡಿದ್ದೀನಲ್ಲ, ಅದನ್ನೇ ಕೂಡ ನಾನು ಇಟ್ಕೊಳ್ಳೋದು. ಇದನ್ನು ಇಟ್ಕೊಂಡು ಆರಾಮಾಗಿ ಹೋಗೋದು. ಇದೇ ಬ್ಯಾಗು, ಇದ್ರೊಳಗಡೆನೆ ಇಡೋದು. ಅಪ್ಪ ಅಮ್ಮ ಅವ್ರ ಪ್ಯಾಂಟು ಮತ್ತು ಅವ್ರ ಶರ್ಟು ಮತ್ತು ಅಮ್ಮ ಅವರ ಸ್ಯಾರಿ, ಅದನ್ನೆಲ್ಲ ಇದ್ರೊಳಗಡೆ ಇಡ್ತೀನಿ. ಅವರು ಬಂದ ಮೇಲೆ ಯಾವುದ್ಯಾವ್ದು ಬೇಕು ಏನೇನಂತ ಕೊಡ್ತಾರೆ, ಅದಾದಮೇಲೆ ಇದ್ರೊಳಗಡೆ ಇಟ್ಟು ಆಮೇಲೆ ಏನು ಕೆಲಸ ಇಲ್ಲ, ಡೈರೆಕ್ಟ್ ಹೋಗೋದು. ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ, ಎಲ್ಲಿ ಅಂತ ನಿಮಗೆ ಹೋಗ್ತಾ ಮುಂದಿನ ವೀಡಿಯೋದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋದೆ, ಕೊನೆವರೆಗೂ ನೋಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೈಸ್, ನಾನು ಮಾರ್ನಿಂಗ್ ದೇವಸ್ಥಾನಕ್ಕೆ ಬಂದಿದ್ದಾನೆ, ನೀವು ನೋಡಿದ್ರಿ. ಮತ್ತೆ ಪ್ರಸಾದ ಐತಿ ಅಂತ ಹೇಳಿದರು. ಪ್ರಸಾದ ಅಂದ್ರೆ ಮುಂದೆ ಇರ್ತೀವಲ್ಲ ನಾವು ಯಾವಾಗಲೂ, ಅದಕ್ಕೋಸ್ಕರ ಮತ್ತೆ ಬಂದಿದ್ದೀವಿ ನೋಡಿ. ಪಾಯಸ ಇಲ್ಲಿ ಮತ್ತು ಪಲ್ಯ ಮಾಡಿದ್ದಾರೆ, ಅದಾದಮೇಲೆ ಕೋಸಂಬರಿ ಮಾಡಿದ್ದಾರೆ. ನಮ್ಮ ಕ್ಯಾಮ್ರಾಮನ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಬ್ಯಾಟಿಂಗ್. ನಾನು ಕೂಡ ಇವಾಗ ತಿಂದ್ಬಿಟ್ಟು ಹೋಗೋದಷ್ಟೇ ಗೈಸ್, ಓಕೆನಾ. ಪ್ರಸಾದ ಅಂತ ಅಂದರೆ ಎಷ್ಟು ಜನ ಇದ್ದಾರೆ ಗೊತ್ತಾ, ಇವಾಗ ಒಳಗಡೆ ಇದ್ದಾರೆ. ಏನು ಇಲ್ಲ ಅಂತ ಅಂದರೆ ಯಾರೂ ಇರೋದಿಲ್ಲ, ಪ್ರಸಾದ ಮೇನ್ ಅಂತ ಅಂದ್ಕೊಂಡಿದ್ದಾರೆ. ಬನ್ನಿ ಇವಾಗ ಬೇಗ ತಿಂದ್ಬಿಟ್ಟು ಹೋಗೋಣ. ಓಕೆ ಗೈಸ್, ನಾವು ಇವಾಗ ರೆಡಿಯಾಗಿ ಹೋಗ್ತಾ ಇದ್ವಿ. ಅಮ್ಮ ಅವ್ರು ಕೆಲ್ಸಕ್ಕೆ ಹೋಗಿ ಜಸ್ಟ್ ಇವಾಗ ಬಂದರು. ಆಲ್ರೆಡಿ 2 ಗಂಟೆ ಆಗಕ್ಕೆ ಬಂದೈತಿ. 2 ಗಂಟೆ ಬಸ್ಸಿಗೆ ಹೋಗೋದು. ನಾನು ಇದು ಹಾಕ್ಕೊಂಡಿದ್ದೀನಿ, ಮತ್ತು ಬ್ಯಾಗ್ ಒಂದೈತೆ. ಅಮ್ಮವ್ರು ಇದೊಂದು ಬ್ಯಾಗ್ ಇಟ್ಕೊಂಡು ಹೋಗ್ತಾವ್ರೆ. ಮತ್ತು ಅಜ್ಜಿಯವರು ಊರಿಗೆ ಮತ್ತೆ ಯಾವಾಗ ಬರೋದು ಕರೆ ಊರ ಕಡೆ? ಗೌರಿ ಹಬ್ಬಕ್ಕೆ ಬಿಟ್ರನಪ್ಪ. ಗೌರಿ ಹಬ್ಬ ನೋಡಿ, ಗೌರಿ ಹಬ್ಬ ಅಂದರೆ ಗಣೇಶ ಹಬ್ಬಕ್ಕೆ ಮತ್ತೆ ಬರೋದು. ನಮ್ಮ ಅಜ್ಜಿನ ತುಂಬ ಮಿಸ್ ಮಾಡ್ಕೊತೀವಿ. ಹಾಂ, ಏನಾದ್ರೂ ಹೇಳಿ, ನಮ್ಮ ಮಿಸ್ ಮಾಡ್ಕೊತೀಯ ನೋಡಿ. ಇವಾಗ ಇದೊಂದು ಬ್ಯಾಗು ಮತ್ತು ನಾನೊಂದು ಬ್ಯಾಗ್ ಇಟ್ಕೊಂಡಿದ್ದೀನಿ. ಅಪ್ಪಾಜಿಯವರು ಮುಂದೆ ಹೋಗಿದ್ದಾರೆ. ಬನ್ನಿ ಇವಾಗ ಏನಿಲ್ಲ, ಡೈರೆಕ್ಟ್ ಇಲ್ಲಿ ನಮ್ಮೂರಿಂದ ಹತ್ಕೊಂಡು ಚನ್ನಗಿರಿಯಿಂದ ಮತ್ತೆ ಶಿವಮೊಗ್ಗ, ಅಲ್ಲಿಗೆ ಹೋಗಿ ನೋಡೋಣ. 2 ರೂಟ್ ಇದ್ದಾವೆ, ಹೊನ್ನಾಳಿ ಮೇಲೆ ಹೋಗ್ಬೋದು. ನಾವಿವಾಗ ಡೈರೆಕ್ಟ್ ಶಿವಮೊಗ್ಗದಿಂದ ಹೊನ್ನಾಳಿ, ಅದಾದಮೇಲೆ ಅಲ್ಲಿಂದ. ಓಕೆ ಗೈಸ್, ನಾನು ಅಮ್ಮ ಅವರು ಇವಾಗ ಶಿವಮೊಗ್ಗದ ಬಸ್ಸನ್ನು ಹತ್ತಿದ್ದೀವಿ. ತುಂಬ ಅಂದರೆ ತುಂಬ ಲೇಟ್ ಆಗೈತೆ. ಅಲ್ಲಿ ಹೋಗೋದು ಎಷ್ಟೊತ್ತಾಗುತ್ತೆ. ಇನ್ನು ಶಿವಮೊಗ್ಗಕ್ಕೆ ಹೋಗಬೇಕು, ಅಲ್ಲಿಂದ ಹೊನ್ನಾಳಿಗೆ ಹೋಗಬೇಕು, ಮತ್ತೆ ಆ ಕಡೆ ಹೋಗಬೇಕು.
ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಬಟ್ ಇಲ್ಲಿ ಬೇಗ ಬಸ್ ಸಿಗಲಿಲ್ಲ, ಅದಕ್ಕೋಸ್ಕರ ಇಷ್ಟು ಲೇಟ್ ಆಯಿತು. ನೋಡಿ ಅಮ್ಮ ನಾನು ಇಲ್ಲೇ ಕುತ್ಕೊಂಡಿದ್ದೀವಿ. ನೋಡೋಣ, ಇಲ್ಲಿ ಮುಂದೆ ಅಪ್ಪ ಅವರು ಕುತ್ಕೊಂಡಿದ್ದಾರೆ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ನೋಡೋಣ ಗೈಸ್. ಇಲ್ಲಿಂದ ಒಂದು 45 to 50 ಮಿನಿಟ್ಸ್ ಅಂತ ಅನ್ಕೋತೀನಿ. ಶಿವಮೊಗ್ಗಕ್ಕೆ ನಾನು ಹೋಗಿದ್ದೀನಲ್ಲ, ಅದ್ರ ಪ್ರಕಾರ ಒಂದು 45 to 50 ಮಿನಿಟ್ಸು. ಅದಾದಮೇಲೆ ಹೊನ್ನಾಳಿಗೆ ಅಲ್ಲಿ ಬಸ್ ಸಿಗುತ್ತೋ ಏನೋ ಚೆಕ್ ಮಾಡಬೇಕು. ನೋಡೋಣ ಗೈಸ್ ಏನಾಗುತ್ತೆ ಅಂತ. ಅಮ್ಮನ ಮುಖ ನೋಡಿ ಆಲ್ರೆಡಿ ಬಾಡೋಗೈತಿ. ಯಾಕಮ್ಮ ಆ ಥರ? ಬಿಸಿಲು ಜಾಸ್ತಿ ಅಲ್ಲ, ಜಾಸ್ತಿ ಬಿಸಿಲು ಗೈಸ್. ಇಲ್ಲೇ ಹೋಗಿದ್ದು, ಒಂದು ಬಸ್ ಹತ್ಕೊಂಡಿದ್ವಿ. ಯಾವ ಥರ ಇದ್ದು ಗೊತ್ತು, ಒಂದು ಬಸ್ ಹತ್ಕೊಂಡಿದ್ವಿ, ಅದು ಸೀಟ್ ಇರಲಿ, ಜಾಸ್ತಿ ಸ್ವಲ್ಪ ರಶ್ ಆಗಿತ್ತು. ಅಪ್ಪ ಅವರು ಎಲ್ಲ ಹೋಗಿದ್ರು, ಮತ್ತೆ ಮುಂದೆ ಹೋಗಿ ನಿಲ್ಲಿಸಿ ಅಲ್ಲಿಂದ ನಾವು ಇಳ್ಕೊಂಡ್ಬಂದ್ವಿ ನಾನು ಅಮ್ಮ. ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಶೆಕೆ ಕಾಣ್ತಾ ಇದೆ ಅಂತ ಅನಿಸುತ್ತೆ ನಿಮಗೆ. ಬನ್ನಿ ಇವಾಗ ಡೈರೆಕ್ಟಾಗಿ ಶಿವಮೊಗ್ಗಕ್ಕೆ ಹೋಗಿ ಸಿಗ್ತೀನಿ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗಿ ಗಾಳಿ ಕೂತ್ಕೊಂಡು ಮತ್ತೆ ಶಿವಮೊಗ್ಗಕ್ಕೆ ಹೋಗಿ ಸಿಗ್ತೀನಿ ಗೈಸ್. ಓಕೆ ಗೈಸ್, ನಾವು ಇವಾಗ ಹೊನ್ನಾಳಿಗೆ ಬಂದ್ವಿ. ಅಲ್ಲಿ ಶಿವಮೊಗ್ಗದಲ್ಲಿ ಮಾಡೋಕ್ಕಾಗಲಿಲ್ಲ ಲಾಗ್ನ. ಯಾಕೆ ಅಂತ ಅಂದರೆ ಬಸ್ ಇಳಿದ ತಕ್ಷಣ ಚನ್ನಗಿರಿಯಿಂದ ಮತ್ತೆ ಸಿಕ್ತು. ಅದಕ್ಕೋಸ್ಕರ ಅಲ್ಲಿ ಶಿವಮೊಗ್ಗದಲ್ಲಿ ಲಾಗನ್ನು ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವಾಗ ಹೊನ್ನಾಳಿಗೆ ಬಂದ್ವಿ. ಡೈರೆಕ್ಟ್ ಬಸ್ ಇದೆ ಉಕ್ಕಡಗಾತ್ರಿಗೆ. ಬಟ್ ಆದರೆ ಇಲ್ಲಿ ನಾವೇನಾದರೂ ಸ್ವಲ್ಪ ತಿನ್ನೋಣ ಅಂತ ಹೋಟೆಲ್ ಎಲ್ಲಿದೆ ಅಂತ ಚೆಕ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ ಇಲ್ಲಿ ಎಲ್ಲಾದರೂ ಹೋಟೆಲ್ ಇದೆ ಅಂತ. ನನಗೆ ಇದು ಬೇಕ್ರಿ ಐಟಮ್ಸ್ ತುಂಬ ಇದ್ದಾವೆ, ಬೇಕ್ರಿ ಇದೆ. ಆದರೆ ನಮಗೆ ಸ್ವಲ್ಪ ಹೊಟ್ಟೆ ಹಸುವಾಗಿತ್ತಲ್ಲ, ಅದಕ್ಕೋಸ್ಕರ ನಾವು ಯಾವುದಾದ್ರೂ ಹೋಟೆಲ್ ಐತೋ ಏನೋ ಅಂತ ಚೆಕ್ ಮಾಡೋಕ್ಕೆ ಬಂದಿದ್ದೀನಿ. ನೋಡೋಣ ಇಲ್ಲಿ ಏನಾದರೂ ಸಿಗುತ್ತೋ ಏನೋ ಅಂತ. ಇಲ್ಲಿ ಯಾವುದೋ ಸಣ್ಣ ಹೋಟೆಲ್ಸ್ಗಳಿದ್ದಾವೆ. ನೋಡೋಣ ಗೈಸ್ ಏನಾಗುತ್ತೆ ಚೆಕ್ ಮಾಡೋಣ. ಇಲ್ಲಿ ಬೋಂಡ ಇದೆಲ್ಲ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮುಂದೆನೂ ಕೂಡ ಇನ್ನೊಂದು ಹೋಟೆಲ್ ಐತೆ. ಅಪ್ಪ ಅವ್ರಿಗೆ ಹಸುವಾಗಿತ್ತು, ಅವ್ರು ತಿಂದಿರಲಿಲ್ಲ ಮಧ್ಯಾಹ್ನ. ನಾನೇನೋ ಊಟ ಮಾಡಿದ್ದೆ, ಅದಕ್ಕೋಸ್ಕರ ಗೈಸ್. ಇಲ್ಲಿ ಎಗ್ ರೈಸು ಇದೆ ಅಷ್ಟೇ, ಎಗ್ ರೈಸ್ ಐತೆ. ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಎಗ್ ರೈಸು ಅದೇನು ತಿನ್ನೋ ಆಗಿಲ್ಲ. ಎಗ್ ರೈಸ್ ಅಂತೂ ತಿನ್ನಲ್ಲ. ನೋಡೋಣ ಬೇರೆ ಯಾವುದಾದ್ರೂ ಹೋಟೆಲ್ ಇದೆ ಅನ್ನೋ ಚೆಕ್ ಮಾಡೋಣ ಗೈಸ್, ಆಯಿತಾ? ಇವಾಗ ಏನಾದರೂ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅದು ತಿನ್ನಲ್ಲ ನಾವು ಯಾವುದೇ ಕಾರಣಕ್ಕೂ. ನೀವು ಅಷ್ಟೇ, ಶಿವನ ದೇವಸ್ಥಾನ ಆ ಥರ ಹೋಗ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಆಗಿರ್ಬೋದು, ಈ ಥರ ಮೊಟ್ಟೆನೂ ತಿನ್ನೋಕ್ಕಂತೂ ಹೋಗಬೇಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಇದು ನನ್ನ ಭಾವನೆ, ನಾನು ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾವಂತೂ ತಿನ್ನಲ್ಲ. ಅದು ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತಲ್ಲ. ನೋಡೋಣ, ಇಲ್ಲಿ ಯಾವುದು ಹೋಟೆಲ್ ನನಗೇನು ಕಾಣ್ತಾ ಇಲ್ಲ. ಅಲ್ಲಿ ಆಪೋಸಿಟ್ ಇರ್ಬೋದು, ನೋಡೋಣ. ಹೀಗೆ ಸಂತು ಇಂತೂ ಒಂದು ಹೋಟೆಲ್ ಸಿಕ್ತು. ಹೋಟೆಲ್ ಶ್ರೀರಾಮ ಭವನ ಅಂತ ನೋಡ್ತಾ ಇರ್ಬೋದು. ಬನ್ನಿ, ಇಲ್ಲಿ ದೋಸೆ ಇದೆ ಅಂತೆ, ಓಪನ್ ದೋಸೆ ಮತ್ತು ಮಸಾಲ ದೋಸೆನೇ ಐತೆ ಅಂತೆ. ನೋಡೋಣ, ಅಮ್ಮ ಅವರಿಗೆ ಹೇಳ್ತೀನಿ, ಅಮ್ಮ ಅಪ್ಪ ಅವರು ಯಾವ್ದು ತಿಂತಾರೆ ಅಂತ ನೋಡೋಣ ಗೈಸ್, ಆಯಿತಾ? ನೋಡೋಣ ಬನ್ನಿ. ಅಪ್ಪ ಅವರು ಏನು ಆಫ್ಟರ್ನೂನ್ ತಿಂದಿಲ್ಲ, ಅದೇ ಒಂದು. ನಾವೇನೋ ಇರ್ತೀವಿ ಆಫ್ಟರ್ನೂನ್ ತಿನ್ಕೊಂಬಂದಿದ್ವಿ, ಅವರಿಗಾದರೂ ತಿನ್ನಿಸ್ಬೇಕಲ್ಲ. ಲೆಟ್ಸ್ ಗೋ ನೋಡೋಣ, ತಿನ್ನಕ್ಕೆ ಹೋಗೋಣ ಗೈಸ್. ಬಸ್ ಅಂತಿರೋದು, ಅದಕ್ಕೋಸ್ಕರ ನಾನು ದಿಲ್ಖುಷು ಮತ್ತು ಚಕ್ಲಿಯನ್ನು ತೊಗೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ. ಇವಾಗ ಏನಾದರೂ ತಿನ್ನಬೇಕು ಅಂತ ಅಂದರೆ ಮತ್ತೆ 8:15 ಅಂತ ಬಸ್ ಇರೋದು ಉಕ್ಕಡಗಾತ್ರಿಗೆ. ಸೊ ಅದಕ್ಕೋಸ್ಕರ ಇವಾಗ ನಾನು ಬೇಕ್ರಿಯಲ್ಲಿ, ಇಲ್ಲೇ ಬೇಕ್ರಿನಲ್ಲಿ ದಿಲ್ಖುಷು ಮತ್ತು ಚಕ್ಲಿಯನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ನೋಡೋಣ, ಅದನ್ನಾದರೂ ತಿಂದು ಸ್ವಲ್ಪ ಪರವಾಗಿಲ್ಲ ಅಲ್ಲಿ ಉಕ್ಕಡಗಾತ್ರಿಗೆ ಹೋಗಿ ಯಾವುದಾದ್ರೂ ಹೋಟೆಲ್ನಲ್ಲಿ ಏನಾದರೂ ತಿಂದರೆ ಆಗುತ್ತೆ ಅಂತ ಇವಾಗ ತೊಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ತೊಗೊಂಡು ಹೋಗಿ ಅಲ್ಲಿ ಸಿಗ್ತೀನಿ. ಓಕೆ ಗೈಸ್, ನಾವು ಫೈನಲಿ ಕರಿಬಸವೇಶ್ವರ ಸ್ವಾಮಿ ಗದ್ದಿಗೆ ಮಹಾದ್ವಾರ ಅಂತ ಇದೆ. ಬೇಕಾದರೆ ನೀವೇ ನೋಡ್ತಾ ಇದ್ದೀರಾ, ಉಕ್ಕಡಗಾತ್ರಿ ಫೈನಲಿ ಬಂದ್ವಿ ಗೈಸ್. ಓಕೆನಾ, ಸೇಫಾಗೆ ಬಂದ್ವಿ ಅಂತ ಅಂದರೆ 6:10 ಆಗಿತ್ತು ಅನ್ಸುತ್ತೆ ಆವಾಗ ಬಸ್ಸನ್ನು ಹತ್ತಿದ್ದು. ಇವಾಗ ಆಲ್ರೆಡಿ ಟೈಮ್ ಎಷ್ಟು ಅಂತ ಅಂದರೆ ಆಲ್ರೆಡಿ 7 ಏನೋ ಆಗೈತೆ ಅನ್ಸುತ್ತೆ. ಅಷ್ಟೊತ್ತಿಗೆ ಬಂದಿದ್ದೀವಿ. ಬನ್ನಿ, ಇಲ್ಲೊಂದು ಅರ್ಧ ಕಿಲೋಮೀಟ್ರ್ ಏನು ನಡ್ಕೊಂಡು ಹೋಗ್ಬೇಕು. ಈ ಬಸ್ ಸ್ಟಾಪಿಂದ ನಡ್ಕೊಂಡು ಹೋಗಿ ನೋಡಬೇಕು ಅಲ್ಲಿ ಯಾವುದಾದ್ರೂ ರೂಮ್ಸ್ ಏನಾದರೂ ಸಿಗ್ತಾವ ಅಥವಾ ಹಾಲಲ್ಲಿ ಏನಾದರೂ ಮಲ್ಕೋಬೇಕಾ ಏನಂತ ನೋಡಿ ನಿಮಗೆ ಹೇಳ್ತೀನಿ. ಅಲ್ಲಿ ಅಪ್ಡೇಟ್ಸನ್ನು ಮಾಡ್ತೀನಿ. ಇವಾಗ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ನನ್ನ ಹತ್ರ ಒಂದು ಬ್ಯಾಗ್ ಕೂಡ ಇದೆ. ನೋಡೋಣ ಬನ್ನಿ, ಇವಾಗ ಹೋಗೋಣ. ಅಪ್ಪ ಅವರು ಹಿಂದೆ ಬರ್ತಾ ಇದ್ದಾರೆ, ನಾನು ಅಮ್ಮ ಇಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇವತ್ತು ಅಮಾವಾಸ್ಯೆ ಅಲ್ಲ, ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ನೋಡೋಣ, ಏನೂ ತಿಂದಿಲ್ಲ ಆಫ್ಟರ್ನೂನು, ಅಲ್ಲಿ ಮನೆಯಲ್ಲೇ ತಿನ್ಕೊಂಬಂದಿದ್ದು ಅಷ್ಟೇ. ಅಪ್ಪ ಅವರು ಕೂಡ ಏನೂ ತಿಂದಿಲ್ಲ. ನೋಡಿ ಅಲ್ಲಿ ಏನಾದರೂ ಹೋಟೆಲಲ್ಲಿ ಏನಾದರೂ ತಿನ್ನಬೇಕು. ಬನ್ನಿ, ಅಲ್ಲಿ ಹೋಗಿ ಸಿಗ್ತೀನಿ, ಏನೇನು ಮಾಡ್ತೀವಿ ಅಂತ ಆಮೇಲೆ ನೋಡೋಣ. ನಾನು ಇವಾಗ ಬನಿಯನಲ್ಲಿ ಇದ್ದೀನಿ. ಇವಾಗ ಏನಂತ ಅಂದರೆ ಹೊಳೆ ಹತ್ರ ಬಂದೆ.
ಹೊಳೆ ಹತ್ರ ಇವಾಗ ಆಲ್ರೆಡಿ 7:45 ಅಂದರೆ 7:45 ಆಗೈತೆ. ನಾನು ಇವಾಗ ಸ್ನಾನಕ್ಕೆ ಹೋಗಬೇಕು. ಇಲ್ಲಿ ತುಂಗಭದ್ರಾ ಹೊಳೆ ಅಂತ ಇದು. ಆ ಸ್ನಾನ ಮಾಡಿಕೊಂಡು ಅದಾದಮೇಲೆ ದೀಟ್ ನಮಸ್ಕಾರ ಅಂತ ಹೇಳ್ತಾರೆ, ಅದು ನಮಸ್ಕಾರ ಮಾಡಿ ಆಮೇಲೆ ನಾವು ಇರ್ತಕ್ಕಂಥ ಆ ಪ್ಲೇಸಿಗೆ ಹೋಗಬೇಕು. ಎಲ್ಲಿದ್ದೀವಿ ಏನಂತ ತೋರಿಸ್ತೀನಿ ಬನ್ನಿ. ಇವಾಗ ಸ್ನಾನ ಮಾಡೋಕ್ಕೆ ಹೋಗ್ತಿದ್ದೀನಿ ನಾನೊಬ್ಬನೇ, ಅಪ್ಪ ಅಮ್ಮ ಯಾರೂ ಮಾಡ್ತಾ ಇಲ್ಲ. ಬನ್ನಿ, ಇದೇ ಹೊಳೆ ನೋಡ್ತಾ ಇರ್ಬೋದು. ಏನು ಕಾಣ್ತಾ ಇಲ್ಲ ಅಂತ ಅನ್ಕೋತೀನಿ, ಮಾರ್ನಿಂಗ್ ತೋರಿಸ್ತೀನಿ ನಿಮಗೆ. ಇಲ್ಲಿ ಎಲ್ಲ ಬೈಕು, ಕಾರು, ಆಟೋ ಎಲ್ಲ ವಾಶ್ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಕಾರು ಎಲ್ಲ. ಇಲ್ಲಿ ನಾನು ಸ್ನಾನ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಗೈಸ್ ಆಮೇಲೆ. ಗೈಸ್ ಫೈನಲಿ ನಾನು ಇವಾಗ ಹೊಳೆಯಲ್ಲಿ ಸ್ನಾನ ಮಾಡ್ಕೊಂಡ್ಬಂದೆ. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂದರೆ ಭಾಳ ಅಂದರೆ ತುಂಬ ಜನ ಇದ್ದಾರೆ ನೋಡಿ. ಸುತ್ತಮುತ್ತ ನನ್ನ ನೋಡಿ, ಇದ್ರ ಮೇಲೆ ಹತ್ಕೊಂಡು ಹೋಗಬೇಕು. ಆದರೆ ಇಲ್ಲಿ ಅವಕಾಶ ಇಲ್ಲ ಇವಾಗ ಸದ್ಯಕ್ಕೆ, ಅದಕ್ಕೋಸ್ಕರ ಇಲ್ಲೇ ಗೇಟನ್ನು ಬಂದ್ ಮಾಡಿದ್ದಾರೆ. ಹೊಳೆ ನಾವು ಸಣ್ಣವರಿದ್ದಾಗ ಇಲ್ಲಿವರೆಗೂ ಬರೋದು. ಇವಾಗ ಸ್ವಲ್ಪ ಪರವಾಗಿಲ್ಲ ಗೈಸ್, ಇಲ್ಲಿವರೆಗೂ ಅಂದರೆ ಆ ಕಡೆ ಇದೆ. ಇವಾಗ ಸ್ವಲ್ಪ ಬೇಸಿಗೆ ಥರ ಇದೆಯಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರು ಕಡಿಮೆ ಆಗಿದ್ದಾವೆ. ನೋಡ್ತಾ ಇರ್ಬೋದು ಎಷ್ಟು ಯಪ್ಪ ಸಖತ್ ಜನ ಇದ್ದಾರೆ. ಇವಾಗ ನಿಂಬೆಹಣ್ಣು ನೋಡ್ತಾ ಇದ್ದೀರಾ ಎಷ್ಟೊಂದಿದ್ದಾವೆ ಅಂತ. ಅಂದರೆ ಇಲ್ಲೇ ದೀಟ್ ನಮಸ್ಕಾರ ನಾನು ಮಾಡಿದ್ದು ಇವಾಗ. ಅಂದರೆ ಅಡ್ಡ ಬೀಳ್ಬೇಕು ಈ ಥರ. ಇದು ಸಣ್ಣ ಹುಡುಗ ಬೀಳ್ತದೆ ನೋಡಿ, ಈ ಥರ ಅಡ್ಡ ಬೀಳ್ಬೇಕು. ನಾನು ಕೂಡ ಈ ಥರ ಮಾಡಿದ್ದೆ ಇವಾಗ. ಮಾಡಿಬಿಟ್ಟು 3 ಸಲ ಇವಾಗ ನಮ್ಮಮ್ಮ ನಾನು ದೇವಸ್ಥಾನ ಇದ್ರಿಗೆ ಹೋಗಬೇಕು. ಅಲ್ಲಿ ನಮಸ್ಕಾರ ಮಾಡಿ ನಾವು ಇದೀವಲ್ಲ ಆ ಪ್ಲೇಸ್ಗೆ ಹೋಗಬೇಕು. ಅಮ್ಮ ಅವರು ನಾನು ಇವಾಗ ಬಟ್ಟೆ ಒಂದು ಸ್ವಲ್ಪ ವಾಶ್ ಮಾಡ್ಕೊಂಬರೋಕೆ ಹೋಗಿದ್ದಾರೆ. ಅದಾದಮೇಲೆ ನಾನು ಅಮ್ಮ ಹೋಗಬೇಕು ಅಲ್ಲಿ ದೇವಸ್ಥಾನ ಹತ್ರ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾವಿರೋ ಪ್ಲೇಸಿಗೆ ಹೋಗಬೇಕು ಗೈಸ್. ಇಷ್ಟೇ, ನೋಡೋಣ ಆಮೇಲೆ ಏನೇನಾಗುತ್ತೆ ಅಂತ ಆಮೇಲೆ ಹೇಳ್ತೀನಿ. ನೋಡಿದ್ರಲ್ಲ ಊಟ ಯಾವ ಥರ ಇತ್ತು ಅಂತ. ನಾನು ಅಮ್ಮ ಅಪ್ಪ ಊಟ ಮಾಡಿ ಇವಾಗ ಜಸ್ಟ್ ಕೂಡ ಬಂದ್ವಿ. ಇದೇ ನೋಡ್ತಾ ಇದ್ದೀರಾ, ಇಲ್ಲಿ ತುಂಗಭದ್ರಾ ನದಿ ಅಂತ ಇದೆ ನೋಡ್ತಾ ಇದ್ದೀರಾ. ಇದು ನೀವು ಪೌಸ್ ಮಾಡಿ ಬೇಕಾದರೆ ಓದ್ಕೊಳ್ರಿ, ಇದರಲ್ಲಿ ಏನೇನು ಐತಿ ಅಂತ ಓದ್ಕೊಳ್ರಿ. ಇಲ್ಲಿ ಕೆಳಗಡೆ ಹೋದರೆ ಇಲ್ಲಿ ನದಿಗೆ ಹೋಗ್ಬೋದು, ಓಕೆನಾ. ಅಲ್ಲೇ ನಾವು ಹೋಗಿ ಸ್ನಾನವನ್ನು ಮಾಡ್ಕೊಂಬಂದಿದ್ದು. ಇಲ್ಲಿ ನಾನೊಂದು ಚಾಪೆಯನ್ನು ತೊಗೊಂಡ್ಬಂದೆ. ನೋಡ್ತಾ ಇರೋದು ಅಮ್ಮವ್ರು ಮಲ್ಕೊಂಡಾರೆ. ಅಮ್ಮ ಇಲ್ಲಿ ಅಪ್ಪ ಅವರು ಇದ್ದಾರೆ. ಚಾಪೆಯನ್ನು ಹಾಸ್ಕೊಂಡು ಆರಾಮಾಗಿ ಇದ್ದೀವಿ. ಅದಕ್ಕೆ 100 ರೂಪಾಯಿ ಕೊಟ್ಟಿದ್ದೀನಿ ಗಾಯ್ಸ್. ಇಲ್ಲಿ ಆಪೋಸಿಟ್ ಐತೆ ನೋಡಿ, ಅಲ್ಲಿ ಲಗೇಜು ಲಗೇಜು ಕೊಡುವ ಸ್ಥಳ ಅಂತ ಇದೆ ನೋಡಿ, ಅಲ್ಲಿ ನಾವು ತೊಗೊಂಬಂದಿದ್ದು. ನಾನು ಹೋಗಿ 100 ರೂಪಾಯಿ ಕೊಟ್ಟು ತೊಗೊಂಬಂದೆ. ಜನ ನೋಡಿ ಗೈಸ್, ಜನ ಮಾತ್ರ ಮಸ್ತ್ ಜನ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ, ಇವಾಗ ಅಮಾವಾಸ್ಯೆ ಅಲ್ಲ, ಅದಕ್ಕೋಸ್ಕರ ಎಷ್ಟು ಜನ ಇದ್ದಾರೆ ನೋಡಿ. ಯಪ್ಪ, ಇದು ದ್ವಾರಬಾಕ್ಲು, ಇದು ಹೊಸ್ದಾಗಿ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಆಗಿಲ್ಲ. ಒಳಗಡೆ ಭಜನೆಯನ್ನು ಮಾಡ್ತಾ ಇದ್ದಾರೆ. ನಾವು ಬೆಳಗ್ಗೆ ದರ್ಶನಕ್ಕೆ ಹೋಗಬೇಕು ಅಂತ ಅಂದರೆ ಇಲ್ಲಿ ಆಪೋಸಿಟ್ ಇದೆಯಲ್ಲ, ಇದ್ರೊಳಗಡೆ ಹೋಗಬೇಕು. ಇಲ್ಲಿ ನಾಗಪ್ಪಜ್ಜ ಅಂತ ಇವ್ರ ಜೊತೆಗಿದ್ದವರು ನಾಗಪ್ಪಜ್ಜ ಅಂತ. ಇದು ದೇವರ ಮೂರ್ತಿ ಇಲ್ಲಿದೆ ನೋಡಿ ಗೈಸ್, ಇದು ನಾಗಪ್ಪಜ್ಜ ಅಂತ. ಇಲ್ಲಿ ತುಂಬ ಜನ. ಅಲ್ಲಿ ಆಪೋಸಿಟ್ ಇದೆಯಲ್ಲ ಅವೆಲ್ಲ ದುಡ್ಡು ಕೊಟ್ಟು ನಾವೆಲ್ಲ ಇರಬೇಕು. ರೂಮ್ಸ್ ಎಲ್ಲ ಕಾಣ್ತಿದ್ದೇವಲ್ಲ, ದುಡ್ಡು ಕೊಟ್ಟು ನಾವು ಇರಬೇಕು. ಇಲ್ಲಿ ಆಪೋಸಿಟ್ ಬಿಲ್ಡಿಂಗ್ ಇದೆಯಲ್ಲ, ಇಲ್ಲೂ ಕೂಡ. ಇದಾದಮೇಲೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಪ್ರಸಾದಕ್ಕೆ ಹೋಗೋ ಸ್ಥಳ ಅಂತ ಅಂದರೆ ಇಲ್ಲೇ ನಾವು ಪ್ರಸಾದನ ಹೋಗೋದು, ಇಲ್ಲೇ ಪ್ರಸಾದಕ್ಕೆ ಹೋಗೋದು ಗೈಸ್, ಆಯಿತಾ. ಇಲ್ಲೇ ನೋಡಿ ದಾಸೋಹ ಮಂದಿರಕ್ಕೆ ಹೋಗುವ ಸ್ಥಳ ಅಂತ, ಇಲ್ಲೇ ಹೋಗ್ಬೇಕು ಗೈಸ್, ಆಯಿತಾ. ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ಉಳ್ಕೊಳ್ಳೋಕ್ಕೆ ಮಾಡಿರ್ತಕ್ಕಂಥದ್ದು. ಇಲ್ಲೆಲ್ಲ ಜನಗಳು ತುಂಬ ಜನ ಉಳ್ಕೋತಾರೆ, ತುಂಬ ಜನ ಗೈಸ್, ಆಯಿತಾ. ತುಂಬ ಅಂದರೆ ತುಂಬ ಜನ. ಅಮಾವಾಸ್ಯೆ ಅಲ್ಲ ಇವತ್ತು, ಅದಕ್ಕೋಸ್ಕರ ತುಂಬ ಜನ ಅಂದರೆ ತುಂಬ ಜನ. ಇಲ್ಲಿ ಆಪೋಸಿಟ್ ವಂದನೆಗಳು ಅಂತ ನೋಡಿ, ಇಲ್ಲೆಲ್ಲ ತುಂಬ ಅಂದರೆ ಇದೆಲ್ಲ ಇವರು ದೇವಸ್ಥಾನ ಕಡೆಯಿಂದ ಮಾಡಿರ್ತಕ್ಕಂಥದ್ದು. ಇಲ್ಲೆಲ್ಲ ಜನಗಳು ನೋಡಿ ಎಷ್ಟು ಜನ ಮಲ್ಕೊಂಡಿದ್ದಾರೆ ಅಂತ. ಯಪ್ಪ, ತುಂಬ ಅಂದರೆ ತುಂಬ ಜನ ಗಾಯ್ಸ್. ಯಪ್ಪ, ನಾನು ಇಷ್ಟೊಂದು ಜನ ಇರ್ತಾರೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ತುಂಬ ಅಂದರೆ ತುಂಬ ಜನ ಇದ್ದಾರೆ. ನಮಗೆ ಪ್ಲೇಸ್ ಸಿಗುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ ನಾನು, ಆದರೆ ಪ್ಲೇಸ್ ಅಂತೂ ಸಿಕ್ಕೈತೆ. ನಾವು ಇದೀವಲ್ಲ ತೋರಿಸಿದ್ಮೇಲೆ ಅದೇ ನಮ್ಮ ಜಾಗ. ಮಳೆ ಬಂದರೆ ಎಲ್ಲಿ ಹೋಗಬೇಕು ಏನು ಅಂತ ಗೊತ್ತಿಲ್ಲ, ಆದರೆ ನೋಡೋಣ ಗಾಯ್ಸ್, ಆ ದೇವ್ರಿದ್ದಾನೆ ಅಂತ ಅಂದ್ಕೊಂಡು ನಾವು ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಇಲ್ಲಿದೆ ನೋಡಿ, ಇಲ್ಲಿ ನಾವು ದುಡ್ಡು ಕೊಟ್ಟು ಇರಬೇಕಾಗತ್ತೆ ರೂಮ್ನಲ್ಲಿ ಇರಬೇಕಾದ್ರೆ. ನಾವು ಇವಾಗ ಸದ್ಯ ಒಂದೇ ದಿನ ಅಲ್ಲ ಇರೋದು, ಅದಕ್ಕೋಸ್ಕರ ನಾವು ಹೊರಗಡೆನೇ ಇದ್ದೀವಿ. ನೋಡೋಣ ಗೈಸ್ ಏನು ಆಗುತ್ತೆ ಅಂತ. ಮಾರ್ನಿಂಗ್ ನಿಮಗೆ ಸಿಗ್ತೀನಿ. ಇದೇ ಥರ ಸಪೋರ್ಟ್ ಮಾಡಿದ್ದೀರಾ, ಅದೇ ಥರ ಸಪೋರ್ಟ್ ಮಾಡಿ ಗೈಸ್. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಇಲ್ಲಿವರೆಗೂ ಹೇಗೆ ಸಪೋರ್ಟ್ ಮಾಡಿದ್ರಿ, ಅಲ್ಲೊಬ್ಬರಿಗೆ ಇದು ಆಯಿತು. ಎಲ್ಲಿವರೆಗೂ ಇದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತೆ ನಾಳೆ ಇದೇ ಥರ ವಿಡಿಯೋದಲ್ಲಿ ಸಿಗ್ತೀನಿ. ಹೇಗೆ ಹೋಗ್ತೀವಿ, ಏನೇನು ದರ್ಶನ ಎಲ್ಲ ಮಾಡೋದು ಎಲ್ಲ ತೋರಿಸ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.